ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಕಲಬುರಗಿ ಜಿಲ್ಲೆ ಅಫಜಲಪುರ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಡಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಹಯೋಗದಲ್ಲಿ ಅದ್ದೂರಿಯಾಗಿ ಜಿಲ್ಲಾ ಮಟ್ಟದ ಪತ್ರಕರ್ತ ಸಮಾವೇಶ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ಕಲಬುರಗಿ ಜಿಲ್ಲೆ ಅಫಜಲಪುರ ತಾಲೂಕಿನ ಅಫಜಲಪುರ ಪಟ್ಟಣದ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತ ಬೃಹತ್ ಸಮಾವೇಶಕ್ಕೆ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಅವರು ಮಾತನಾಡುತ್ತಾ, ಪ್ರಜಾಪ್ರಭುತ್ವ ಸಂವಿಧಾನ ಉಳಿವಿಗಾಗಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ. ಪ್ರಜಾಪ್ರಭುತ್ವವನ್ನ ಉಳಿವಿಗಾಗಿ ಸರ್ಕಾರದ ಕಣ್ಣುಗಳನ್ನ ತೆರೆಯಿಸಲು ಪತ್ರಕರ್ತರ ಶ್ರಮ ಅಪಾರವಾಗಿದೆ. ಪತ್ರಕರ್ತರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಸೈನಿಕರಂತೆ ಪತ್ರಕರ್ತರು ಕಾರ್ಯನಿರ್ವಹಿಸುತ್ತಿರುವುದು ಸಂತಸದ ವಿಚಾರವಾಗಿದೆ. ಜೈಲಿಗೆ ಹೋದವರಿಗೆ ಸನ್ಮಾನಿಸುವ ಸಮಾಜದಲ್ಲಿ ನಾವು ಇವತ್ತೂ ಇದ್ದೇವೆ ಎಂದು ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆ ಅವರು ಕಳವಳವನ್ನ ವ್ಯಕ್ತಪಡಿಸಿದರು. ಜೈಲಿಗೆ ಹೋಗಿ ಬಂದವರ ಮನೆಗೆ ಹೋಗಬೇಡಿ ಎಂದು ನಮ್ಮ ಹಿರಿಯರು ಅವತ್ತಿನ ಕಾಲದಲ್ಲಿ ಹೇಳ್ತಾ ಇದ್ರು. ಇಂದು ಜೈಲಿಗೆ ಹೋದವರನ್ನ ಸನ್ಮಾನಿಸುವ ಪರಿ ನೋಡಿದರೆ ಸಮಾಜ ಎತ್ತ ಸಾಗುತ್ತಿದೆ ಎಂದು ಪ್ರತಿಯೊಬ್ಬರೂ ಅವಲೋಕನವನ್ನ ಮಾಡಿಕೊಳ್ಳುವ ಸಮಯ ಬಂದಿದೆ ಎಂದು ನುಡಿದರು. ಬಹಳಷ್ಟು ಪತ್ರಕರ್ತರ ಸಮಸ್ಯೆಗಳಿಗೆ ಈ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಅವರು ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಅದರ ಬಗ್ಗೆ ನಾನು ಈ ಸರ್ಕಾರ ಅದಕ್ಕೆ ಆ ಸಮಸ್ಯೆಗೆ ಕೈಗೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ವೇಳೆ ಕೊಡದೇ ಇದ್ದರೆ ನಿಮ್ಮಿಂದ ಆಗುವಂಥ ಎಲ್ಲ ಪ್ರತಿಭಟನೆಗೆ ನನ್ನ ಸಹಾಯವನ್ನು ಕೊಡ್ತಾ ಇದ್ದೇನೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಸಂವಿಧಾನದಲ್ಲಿ 3 ಸ್ತಂಭಗಳನ್ನು ನಮ್ಮ ಹಿರಿಯರು ಸ್ಥಾಪಿಸಿದ್ದಾರೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆದರೆ ಮಾಧ್ಯಮದ ಅಗತ್ಯವನ್ನು ಅರಿತು ಸಾರ್ವಜನಿಕರು ಮಾಧ್ಯಮವನ್ನು 4ನೇ ಸ್ತಂಭವಾಗಿ ಪರಿಗಣಿಸಿದ್ದಾರೆ. ಅದು ಸಂವಿಧಾನದಲ್ಲಿ ಇಲ್ಲ. ಆದರೆ ಇದೇ ಒಂದು ವೃತ್ತಿ ಅದನ್ನು ಜನರು ಭಾರತದ ಜನತೆ ಸಂವಿಧಾನದ 4ನೇ ಸ್ತಂಭವಾಗಿ ಪರಿಗಣಿಸಿದ್ದಾರೆ. ಅದರಿಂದ ಇದರ ಅಗತ್ಯ ಎಷ್ಟು ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತ ಬೃಹತ್ ಸಮಾವೇಶದಲ್ಲಿ ಜ್ಯೋತಿ ಬೆಳಗಿಸಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ ಅವರು ಮಾತನಾಡುತ್ತಾ, ರಾಜ್ಯದಲ್ಲಿ 16,000 ಪತ್ರಕರ್ತರಿಗೆ ಗ್ರಾಮೀಣ ಭಾಗದಲ್ಲಿ ಉಚಿತ ಬಸ್ ಪಾಸ್ ಅನ್ನು ವಿತರಿಸಲು ಸರ್ಕಾರ ಉನ್ನತ ಮಟ್ಟದಲ್ಲಿ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕರು, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾತರು, ಕಾದರದವರೇ ನಮಗೆ ಶಕ್ತಿದಾತರು, ಪ್ರೀತಿ ಕೊಟ್ಟಂತವರೇ ದೇವರುಗಳ ಎಂಬ ಸಿದ್ಧಾಂತದಲ್ಲಿ ಇವತ್ತು ಪತ್ರಕರ್ತರಿರ್ಬೋದು, ವೇದಿಕೆ ಮೇಲೆ ಇದ್ದಂಥ ಸ್ವಾಮೀಜಿಗಳಿರ್ಬೋದು, ಇವತ್ತೇನು ಕಾರ್ಯಕ್ರಮಕ್ಕೆ ತಾವೇನು ತೆರೆಮರೆಯಿಂದ ಮಾಡಿದಂಥ ಸಾಧನೆಗೆ ಇವತ್ತು ಸಾಧಕರಾಗಿ ಬಂದಂಥ ಸಾಧಕರಿರ್ಬೋದು, ಅನೇಕ ಮಾನ ಅಪಮಾನಗಳಿಂದ ನೀವು ಈ ಸ್ಥಾನವನ್ನು ಏನು ಅಲಂಕರಿಸಿ ಇವತ್ತು ಉನ್ನತ ಸ್ಥಾನಕ್ಕೆ ಏನಿವತ್ತು ಬಂದಿರ್ತೀರೋ ಆ ಒಂದು ಬಂದಂಥ ಪ್ರತಿಯೊಬ್ಬರಿಗೂ ಈ ಮಾತು ಅನ್ವಯಿಸ್ತದಂತ ಹೇಳ್ತಾ, ಇವತ್ತು ಅನೇಕ ಕಷ್ಟ ಕಾರ್ಪಣ್ಯಗಳು ಇದ್ದರೂ ಸಹ ದೀಪದ ಬುಡದಲ್ಲಿ ಕತ್ತಲು ಎನ್ನುವಂತೆ ಇವತ್ತು ಸರ್ಕಾರಗಳನ್ನೇ ಬುಡಮೇಲು ಮಾಡುವಂತ ತಾಕತ್ತು ಶಕ್ತಿ ನಮ್ಮ ಪತ್ರಕರ್ತರಿಗಿದೆ. ಇವತ್ತು ಕಾಕಿ ಕಾವಿ ಕಾದಿ ಏನಾದರೂ ಒಂದು ದಿಕ್ಕು ತಪ್ಪಿದಂತ ಸಂದರ್ಭದಲ್ಲಿ ಅದನ್ನ ತಿದ್ದುವಂತ ಶಕ್ತಿ ಏನಾದರೂ ಒಂದು ಆ ಶಕ್ತಿ ಇದ್ದಿದ್ದೇ ಆಯ್ತಂತ ಅದು ಪತ್ರಕರ್ತರಿಗೆ ಅಂತ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ
ಸ್ಥಾನದಲ್ಲಿರುವಂತಹ ನಮಗೆ ನಮ್ಮ ಶ್ರೀ ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತ ಬೃಹತ್ ಸಮಾವೇಶದಲ್ಲಿ ಜ್ಯೋತಿ ಬೆಳಗಿಸಿ ಗ್ಯಾರಂಟಿ ನ್ಯೂಸ್ ನಿರ್ದೇಶಕಿ ರಾಧಾ ಹಿರೇಗೌಡರ್ ಅವರು ಮಾತನಾಡಿದರು. ಮೊದಲಿಗೆ ಟಿವಿಯಲ್ಲಿ ಬರಬೇಕು ಅನ್ನೋ ಹುಚ್ಚಿತ್ತು. ಟಿವಿಯಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಆ ಸಾಮಾಜಿಕ ಜವಾಬ್ದಾರಿ ಎಷ್ಟು ಮಟ್ಟಿಗೆ ಇರುತ್ತೆ ಇಲ್ಲ. ಸುಮ್ಮನೆ ಹೇಳಿದ್ರೆ ಹೋದೆ ಅನ್ನೋದಲ್ಲ, ಅಷ್ಟು ಸಾಮಾಜಿಕ ಜವಾಬ್ದಾರಿ ಟಿವಿ ಬಂದ್ಮೇಲೆ. ಸೊ ಈ ಪತ್ರಕರ್ತರ ಸಂಘಗಳಲ್ಲಿ ಹಲವಾರು ವಿಧಗಳಿವೆ. ಅದರಲ್ಲಿ ಶ್ರೀಮಂತ ಪತ್ರಕರ್ತರ ಸಂಘ ಇದೆ, ಮಧ್ಯಮ ವರ್ಗದ ಪತ್ರಕರ್ತರ ಸಂಘ ಇದೆ, ಬಡವರ ಪತ್ರಕರ್ತರ ಸಂಘ ಇದೆ, ಮತ್ತು ಕಾಂಟ್ರವರ್ಷಿಯಲ್ ಪತ್ರಕರ್ತರ ಸಂಘ, ನಾನ್ ಕಾಂಟ್ರವರ್ಷಿಯಲ್ ಪತ್ರಕರ್ತರ ಸಂಘ, ಮತ್ತೆ ಸರ್ಕಾರದ ಜೊತೆಗೆ ಹೆಜ್ಜೆ ಹಾಕುವ ಪತ್ರಕರ್ತರ ಸಂಘ, ಮತ್ತು ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ಅಂದ್ರೆ ನಿಜವಾದ ಪತ್ರಿಕೋದ್ಯಮ ನಾವು ನಾಯಿಗಳ ತರ ಇರಬೇಕು. ನನಗೆ ನಮ್ಮ ರತ್ನ ಸರ್ ಹೇಳೋದು ನಾಯಿಗಳ ತರ ಇರಬೇಕು. ಯಾರು ವಾಚ್ ಅವರ್ಸ್ ಅಲ್ಲ, ಸಮಾಜ ಓರಿಕೋರುಗಳನ್ನು ಸರ್ಕಾರದ ಕಿವಿ ಹಿಡಿಯುವ ನಾಯಿಗಳ ತರ ಕೆಲಸ ಮಾಡಬೇಕು ಅಂತ. ಸೊ ಆ ಥರದ ಪತ್ರಕರ್ತರು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನಗೈದ ಸಾಧಕರಿಗೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತು ಆಗಮಿಸಿದ ಗಣ್ಯರಿಗೂ ಸಹ ಸನ್ಮಾನಿಸಿ ಗೌರವಿಸಲಾಯಿತು. ಗುರು ಮಳೇಂದ್ರ ಶಿವಾಚಾರ್ಯ ಕಲ್ಯಾಣ ಮಂಟಪದಲ್ಲಿ ನಡೆದ ಕಲಬುರಗಿ ಜಿಲ್ಲಾ ಮಟ್ಟದ ಪತ್ರಕರ್ತ ಬೃಹತ್ ಸಮಾವೇಶದಲ್ಲಿ ಜ್ಯೋತಿ ಬೆಳಗಿಸಿ ದಿವ್ಯ ಸಾನ್ನಿಧ್ಯವನ್ನ ಅಫಜಲಪುರದ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಮುಗಳಕೋಡ ಹಾಗೂ ಜಿಡಾಗ ಮಠದ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ನಿರಗಡಿ ತಹಶೀಲ್ದಾರ್ ಸಂಜೀವ್ ಕುಮಾರ್ ದಾಸರ, ಮತಿನ ಪಟೇಲ್, ಕೆಪಿಸಿಸಿ ಸದಸ್ಯ ಪಪ್ಪು ಪಾಟೀಲ್, ಸಿದ್ಧಾರ್ಥ, ಮಾಜಿ ಸಚಿವ ಮಾಲಿಂಗಯ್ಯ ಗುತ್ತೇದಾರ್, ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕರಾದ ಶ್ರೀ ಹವಾ ಮಲ್ಲಿನಾಥ ಮಹಾರಾಜರು ನಿರಗುಡಿ, ಶಾಸಕ ಹಾಗೂ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಕಲಬುರಗಿ, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ನತಿನ್ ವಿ ಗುತ್ತೇದಾರ್, ಬಸರಗಿಡಿ ಪ್ರಕಾಶ್ ಜಮಾದಾರ, ದಯಾನಂದ ಪಾಟೇಲ, ದಯಾನಂದ ದೊಡ್ಮನಿ, ಕನೀಪಾ ಧ್ವನಿ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ, ಜಗಳೂರು ಲಕ್ಷ್ಮಣರಾವ್, ವಿಶ್ವದರ್ಶನ ಪತ್ರಿಕೆ ಎಸ್ಎಸ್ ಪಾಟೀಲ್, ಕನೀಪಾ ಧ್ವನಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಪಗಡೆ, ತಾಲೂಕು ಕನೀಪಾ ಧ್ವನಿ ಅಧ್ಯಕ್ಷ ಯಲ್ಲಾಲಿಂಗ್ ಪೂಜಾರಿ, ಜಮುನಮ್ಮ ಜೋಗತಿ, ಉದಂತ ನ್ಯೂಸ್ ಚಾನೆಲ್ ಸಂಸ್ಥಾಪಕಿ ಪ್ರವೀಣಿ, ರವೀಂದ್ರ ಶಿರೂರ್, ಮೊಹಮ್ಮದ್ ಸಾಬೀರ್, ಗೌರಿ, ರಾಜಶೇಖರ್ ಮಾಥೋಳಿ, ಪವನ್ ಕುಲಕರ್ಣಿ ಪೂಜಾರಿ, ಹಸನಪ್ಪ ಗುಡ್ಡಗಡಿ, ಚನ್ನು ಹಿಂಚಗೇರಿ, ಉಮೇಶ್ ಅಚ್ಚಲೇರಿ, ಸಾಮಾಜಿಕ ಹೋರಾಟಗಾರ ಚೇತನ್ ಅಹಿಂಸಾ, ಬೆಂಗಳೂರು ಕೆಪಿಸಿಸಿ ವಕ್ತಾರ ನಿಕೇತನ ಮೌರ್ಯ, ಶ್ರೀಶೈಲ ಸಿಂಗ್ಲೆ, ರಾಜ್ಯ ಕನೀಪಾ ಧ್ವನಿ ಕಾರ್ಯದರ್ಶಿ ಡಿಕೆ ಮಹೇಂದ್ರ ಕುಮಾರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನೀಪಾ ಧ್ವನಿ ಜಿಲ್ಲಾಧ್ಯಕ್ಷ ಸಿದ್ದರಾಜು, ಗೌರವಾಧ್ಯಕ್ಷ ಚೌಡೇಗೌಡ, ಉಪಾಧ್ಯಕ್ಷ ನ್ಯೂಸ್ ಕರ್ನಾಟಕ 1 ಸಂಪಾದಕ ಎ ಸೀತಾರಾಮ್, ಉಪಾಧ್ಯಕ್ಷ ಅಶ್ವಥ್,
ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ, ಕಾರ್ಯದರ್ಶಿ ರಾಮಕೃಷ್ಣ, ದೇವನಹಳ್ಳಿ ತಾಲೂಕು ಕನಿಪ ಅಧ್ಯಕ್ಷ ರಾಜು ಅಗಸ್ಯ ಮತ್ತು ಅನೇಕ ಗಣ್ಯಾಧಿಗಣ್ಯರು, ತಾಲೂಕಿನ ಜನಪ್ರತಿನಿಧಿಗಳು, ಶಾಲಾ ಮಕ್ಕಳು ಹಾಗೂ ತಾಲೂಕಿನ ಸಾರ್ವಜನಿಕರು, ಜಿಲ್ಲಾ ಕನಿಪ ಧ್ವನಿಯ ಪತ್ರಕರ್ತರು, ಜನಸಾಮಾನ್ಯರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ನ್ಯೂಸ್ ಕರ್ನಾಟಕ 1 ಸಂಪಾದಕ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್. ಪವಿತ್ರ